ನಮಸ್ಕಾರ ಗುರು. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಸುಖಮಜಮನಪಾದಂ ಮುಕ್ತ್ಯುಪಾದಂ ವಿಮಾದಂ ಗ್ರಹಜಮಹಮಮೇಜಂ ಧ್ಯೇಯಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿತಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂ ದಾಜಸ್ಪತಿ ಹೃದಯ ದೀಪ್ತಾಯ ಹರದೆ ಏನ ಪ್ರಾದುರಭಾವಿ ಭೂಮಿ ವರದೆ ವಿಸ್ತಾರಿವೋ ಸಂತತಿಗೆ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂ ಸಮರಾಜಿ ಸಾಧು ನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನಂ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತೇದನುಭಾವಾತ್ ಕ್ರೀಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः संन्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणक्तान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्यान नलिने चञ्चले कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रभतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽभिवन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः. ಈಗ ಆಧ್ಯಾನಾಧಿಕರಣ ಮುಕ್ತಾಯ ಆಯ್ತು. ಅದಾದ್ಮೇಲೆ ಆತ್ಮಗೃಹೀತ್ಯಧಿಕರಣ ಅಂತ ಒಂದು ಅಧಿಕರಣ. ಇದರಲ್ಲಿ ಏನ್ ವಿಷಯ ಹೇಳ್ತಾರೆ ಅಂತ ಈಗ ನೋಡೋಣ. ಆತ್ಮಗೃಹೀತಿ ಇತರವದ್ ಉತ್ತರಾತ್ ಅಂತ ಬ್ರಹ್ಮಸೂತ್ರ. ಓಂ ಆತ್ಮಗೃಹೀತಿ ಇತರವದ್ ಉತ್ತರಾತ್ ಓಂ ಅಂತ ಬ್ರಹ್ಮಸೂತ್ರ. ಇಲ್ಲಿ ಒಂದು ವಾಕ್ಯವನ್ನ ತಗೊಳ್ತಾರೆ, ವಿಚಾರ ಮಾಡ್ತಾರೆ. ಆತ್ಮೇತ್ಯೇವ ಉಪಾಸೀತ. ಎಲ್ರೂ ಹೇಗೆ ಉಪಾಸನೆ ಮಾಡ್ಬೇಕು? ಆತ್ಮ ಅಂತಾರೆ ದೇವರನ್ನು ಉಪಾಸನೆ ಮಾಡ್ಬೇಕು. ಆತ್ಮ ಅಂತ ಇಷ್ಟೇ ಮಾಡಿ ಸಾಕು ಅಂತ. ಆಗ ಪುನಃ ಪ್ರಶ್ನೆ, ಇದು ಹೊಸದ ಈ ವಾಕ್ಯ ಹಿಂದೆನೂ ಬಂದಿತ್ತು. ಸಚ್ಚಿದಾನಂದ ಆತ್ಮೇತೆ ಅಂತ 4 ಯಾಕೆ? ಆತ್ಮ ಇತ್ಯೇವ ಉಪಾಸೀತ ಅಂತ ಒಂದೇ ಸಾಕಲ್ವಾ? ಒಂದೇ ಗುಣ ಉಪಾಸನೆ ಮಾಡಿ, ಎಲ್ಲ ಗುಣಗಳನ್ನು ಉಪಾಸನೆ ಮಾಡಿ ಅಂತ ಎಲ್ಲಿ ಹೇಳಿದ್ದಾರೆ? ಒಂದೇ ಹೇಳಿದಾರಲ್ವಾ ಅಂತ ಒಂದು ಪ್ರಶ್ನೆ ಬಂದಿತ್ತು. ಆ ವಾಕ್ಯವನ್ನೇ ತಗೊಂಡು ಈಗ ಇನ್ನೊಂದು ರೀತಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ 4 ಗುಣವನ್ನ ಉಪಾಸನೆ ಮಾಡಬೇಕು ಅಂತ ಬೇಕಾಗಿಲ್ಲ. ಯಾಕೆ ಆತ್ಮತ್ಯೇವ ಉಪಾಸಿತ ಒಂದೇ ಸಾಕು ಅಂತ. ಯಾಕೆ ಒಂದೇ ಸಾಕು ಅಂತ ಹೇಳ್ತಾ ಇದ್ದೀರಿ ಅಂದ್ರೆ, ಆ ವೇದ ವಾಕ್ಯ ನಮಗೆ ತುಂಬಾ ಸಹಾಯ ಮಾಡಿದೆ. ಯಾವ ರೀತಿ? ನೀವು ಆತ್ಮ ಅಂತ ಉಪಾಸನೆ ಮಾಡ್ತಾ ಇದ್ರೆ ದೇವರನ್ನ, ನಿಮ್ಗೆ ಬೇಗ ಭಗವಂತನ ಅಪರೋಕ್ಷ ಆಗತ್ತೆ ಅಂತ. ಹಾಗಾದ್ರೆ ದೇವರ ಅಪರೋಕ್ಷ ಜ್ಞಾನ ಆಗ್ಲಿಕ್ಕೆ ಆತ್ಮ ಅಂತ ಉಪಾಸನೆ ಮಾಡ್ತಾ ಇರ್ಬೇಕು.
ಅಂದ್ರೆ ನಾನೇ ದೇವರು ಅಂತ ಅರ್ಥ ಅಲ್ಲ. ಆತ್ಮ ಅಂದ್ರೆ ಆಗ್ಲೇ ಹೇಳಿದಂತೆ ಸ್ವಾಮಿ ಅಂತ ಅರ್ಥ. ಮಮ ಸ್ವಾಮಿ ಹರಿರ್ನಿತ್ಯ ಸರ್ವಸ್ಯ ಪ್ರಭುರೇವಚ. ಎಲ್ಲರಿಗೂ ಸ್ವಾಮಿ, ನನಗೂ ಸ್ವಾಮಿ. ಹೀಗೆ ಸರ್ವೋತ್ತಮ, ನಮಗೆಲ್ಲರಿಗೂ ಭಗವಂತ ಗುರು ಸ್ಥಾನವನ್ನ ಹೊಂದಿದ್ದಾನೆ, ಅವನು ಉತ್ತಮ ಅನ್ನುವ ಚಿಂತನೆ. ಈ ಸ್ವಾಮಿತ್ವ ಉಪಾಸನೆಯನ್ನ ನಾವೆಲ್ಲ ದಾಸರು ಅಂತ ತಿಳಿದು ಹೀಗೆ ಉಪಾಸನೆ ಮಾಡ್ತಾ ಇದ್ರೆ ಅವರಿಗೆ ಬೇಗ ಭಗವಂತನ ಪರೋಕ್ಷ ಜ್ಞಾನ ಆಗುತ್ತೆ, ಭಕ್ತ ಅಂತ ಅನುಗ್ರಹಿಸ್ತಾನೆ ಅಂತ ಅಭಿಪ್ರಾಯ ಇದೆ. ಹಾಗಾದ್ರೆ ಆನಂದಾದೀನಾಮಪಿ ಲೋಪೇನ ಅಂತ ಹೇಳ್ತಾರೆ. ಅದನ್ನ ಲೋಪ ಮಾಡ್ಬಿಡಿ. ಆನಂದ ಬೇಡ ಉಪಾಸನೆ, ಆನಂದ ಗುಣವನ್ನು ಭಗವಂತನಲ್ಲಿ ಚಿಂತಿಸೋ ಅವಶ್ಯಕತೆ ಇಲ್ಲ. ಇನ್ನು ಸಪ್ತ್ ಚಿತ್ ಅದು ಯಾವುದು ಬೇಡ, ಆತ್ಮ ಅಂತ ಒಂದೇ ಸಾಕು. ಯಾಕೆ ಅಷ್ಟಿಂದಲೇ ನಮ್ಮ ಇಷ್ಟಾರ್ಥ ನೆರವೇರ್ತಾ ಇದೆ. ದೇವರ ಅನುಗ್ರಹ ಮುಖ್ಯ, ದೇವರ ನೋಡೋದು ಮುಖ್ಯ. ಒಂದು ಗುಣ ಉಪಾಸನೆ ಮಾಡಿದ್ರು ಸಾಕು, ದೇವರು ಕಣ್ಣು ಕಾಣ್ತಾರೆ ಅಂದ ಮೇಲೆ ಮಿಕ್ಕಿದ ಗುಣದ ಉಪಾಸನೆ ಮಾಡೋದು ಯಾಕೆ ಬೇಕಾಗಿಲ್ಲ ಅಂತ. ಅದರಿಂದ ಇತ್ಯೇತಾವತೈವ ಪೂರ್ಯತೆ ಇತಿ ಆಶುತ ಫಲಸ್ಯ. ನಮಗೆ ಫಲ ಬೇಕಷ್ಟೇ. ನಮಗೆ 4, 6, 10 ಅದು ಬೇರೆ ವಿಷಯ. ನಮ್ಗೆ ಯಾವ ಗುಣದಿಂದ ಬೇಗ ದೇವರು ಒಲಿತಾನೋ ಅಂತ ಗುಣದ ಉಪಾಸನೆಯನ್ನ ಮಾಡಬೇಕು ತಿಳಿಸ. ಹಾಗಾದ್ರೆ ಯಾವ್ದ ಗುಣ ಅಂದಾಗ ಆತ್ಮ ಇತ್ಯೇವ ಅಂತ ವೇದವಾಕ್ಯ ಸ್ಪಷ್ಟವಾಗಿ ತಿಳಿಸಿರೋದ್ರಿಂದ ಇದನ್ನೇ ಮಾಡಿ ಅಂತ. ಹಾಗಾದ್ರೆ ಪೂರ್ವ ಪಕ್ಷಿ ತಾನು ಪ್ರಶ್ನೆ ಮಾಡ್ಬೇಕಾದ್ರೆ ಅವನ ಹತ್ರ ಇರುವಂತ ಪ್ರಬಲವಾದ ಪ್ರಮಾಣ ಏನು ಅಂದ್ರೆ ಆಶುಭಾವಿತ ಏವ ಅಂತ ಬಿಡಿಸ್ತಾರೆ. ಅದನ್ನ ಆಚಾರ್ಯ ತಿಳಿಸಿದ್ರು. ಆಶುಭಾವಿತ ಅಂದ್ರೆ ಯಾವ ಗುಣದ ಉಪಾಸನೆ ಮಾಡಿದ್ರೆ ಆಶು ಬೇಗನೆ ಭಾವಿ ನಮ್ಗೆ ಫಲ ಸಿಗ್ತಾ ಇದೆಯೋ ಅದು. ಅದರಿಂದ ಒಂದೇ ಗುಣ ಉಪಾಸನೆ ಮಾಡಿದ್ರೆ ಸಾಕಲ್ವಾ ಅಂದಾಗ ಅದಕ್ಕೆ ಉತ್ತರ ಕೊಡ್ತಾರೆ ಆಚಾರ್ಯರು. ವಿಶೇಷ ಅಂತ ಒಂದು ಶಬ್ದದಿಂದ ಅದಕ್ಕೆ ಉತ್ತರ ಕೊಡ್ತಾರೆ. ಏನರ್ಥ ವಿಶೇಷ ಅನ್ನೋದಕ್ಕೆ ಅಂತ ಬಿಡಿಸ್ತಾ, ಈ ಆತ್ಮ ಅಂತ ವೇದವಾಕ್ಯ ಒಂದ್ರ ಬಗ್ಗೆ ಹೇಳಲಿಲ್ಲ, ನಿಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳ್ತಾರೆ ಮಧ್ವಾಚಾರ್ಯ. ಅರ್ಥ ಆಗ್ಲಿಲ್ಲ, ಆತ್ಮ ಅಂತ ಒಂದೇ ಉಪಾಸನೆ ಮಾಡಿ ಅಂದ್ರೆ ಅಭಿಪ್ರಾಯ ಆತ್ಮ ಅನ್ನೋ ಶಬ್ದದ ಅರ್ಥದಲ್ಲೇ ಇದು 3 ಸೇರ್ಕೊಂಡಿದೆ. ಯಾವುದು ಸತ್ ಚಿತ್ ಆನಂದ ಎಲ್ಲಾ ಆತ್ಮ ಶಬ್ದಕ್ಕೆನೆ ಅರ್ಥ ಅಂದ್ಬಿಡ್ತಾರೆ. ಆತ್ಮ ಅಂತ ಉಪಾಸನೆ ಮಾಡಿದ್ರೆ 4 ಗುಣ ಉಪಾಸನೆ ಮಾಡಿ ಅಂತ ಅಷ್ಟೇ ಅಲ್ಲ, ಇನ್ನೊಂದು ವೇದವಾಕ್ಯನೇ ಅಲ್ಲಿದೆ, ಅದನ್ನು ಉದಾಹರಿಸ್ತಾರೆ. ಅತ್ರ ಹಿ ಏಕೆ ಸರ್ವ ಏಕೀ ಭವಂತಿ. ಅತ್ರ ಹಿ ಏಕೆ ಆಗಿದೆ, ಅದು ಏತೆ ಆಗ್ಬೇಕು. ಅತ್ರ ಹ್ಯೇತೆ ಸರ್ವ ಏಕೀ ಭವಂತಿ ಅಂತ. ಈ ಆತ್ಮತ್ವ ಅನ್ನೋ ಗುಣದಲ್ಲೇ, ಆತ್ಮ ಅನ್ನೋ ಶಬ್ದದ ಅರ್ಥದಲ್ಲೇ ಎಲ್ಲಾ ಗುಣಗಳು ಸೇರ್ಕೊಂಡಿದೆ ಅಂತ. ಇದೇನು ಒಂದು ಗುಣದಲ್ಲಿ ಎಲ್ಲಾ ಗುಣ ಸೇರೋದಂದ್ರೆ ಏನು? ಈಗ ಒಂದೇ ಒಂದು ಭಗವಂತನ ರೂಪ, ಮೂಲ ರೂಪ ನಾರಾಯಣ ರೂಪ. ಆ ನಾರಾಯಣ ರೂಪದಲ್ಲೇ ಎಲ್ಲಾ ಭಗವಂತನ ರೂಪ ಅನಂತಾನಂತ ರೂಪಗಳು ಸೇರ್ಕೊಂಡಿದೆ ಅಂತ ಅರ್ಥ ಏನು? ಎಲ್ಲ ಅದು ಒಳಗಡೆ ಎತ್ತು ಒಂದೊಂದೇ ಹೊರಗೆ ಬರ್ತಾ ಹೋಯ್ತು. ಹಾಗೆ ಆತ್ಮ ಶಬ್ದದ ಅರ್ಥದಲ್ಲೇ ಪ್ರತಿಯೊಂದು ಗುಣ ಸೇರಿದೆ. ಸತ್ ಚಿತ್ ಆನಂದ ಏನೇನಿದೆಯೋ ಎಲ್ಲಾ ಗುಣ ಸೇರ್ಕೊಂಡಿದೆ. ಸೇರಿದ ಗುಣವನ್ನ ನಾವು ಅದರಿಂದ ಹೊರಗೆ ತೆಗೆದಾಗ ಒಂದೊಂದೇ ಶಬ್ದದ ಅರ್ಥವಾಗಿ ಅದು ಗೊತ್ತಾಗ್ತಾ ಹೋಗುತ್ತೆ. ಅದೆಲ್ಲ ಸೇರ್ಕೊಂಡಿದೆ ಅದರಲ್ಲಿ. ಅದ್ ಹೇಗ್ ಸೇರಿದೆ ಸುಮ್ಮನೆ ಹೇಳಿದ್ರೆ ಆಯ್ತಾ? ಅದ್ ಹೇಗೆ ಅನ್ನೋದಕ್ಕೆ ಒಂದು ವಾಕ್ಯವನ್ನ ಉದಾಹರಿಸ್ತಾರೆ. ಆತ್ಮ ಅನ್ನೋ ಶಬ್ದಕ್ಕೆ ಏನರ್ಥ ಅಂದಾಗ, ಆನಂದಾನುಭವತ್ವಾಚ್ಚ ನಿರ್ದೋಷತ್ವಾಚ್ಚ ಭಣ್ಯತೆ ನಿತ್ಯತ್ವಾಚ್ಚ ತಥಾತ್ಮೇತಿ ವೇದವಾದಿಭಿರೀಶ್ವರ. ವೇದಜ್ಞಾನಿಗಳು ಅಂದ್ರೆ ಯಾರು ವೇದಾಧ್ಯಯನ ಮಾಡಿರ್ತಾರೆ ಅವರೆಲ್ಲ ಭಗವಂತನನ್ನ ಆತ್ಮ ಅಂತ ಯಾಕೆ ಕರೀತಾರೆ ಅಂದ್ರೆ ಮೊದಲನೇ ಕಾರಣ ಆನಂದ ಅನುಭವತ್ವ. ಅವನು ಆನಂದ ಅನುಭವಿಸ್ತಾ ಇರೋದ್ರಿಂದ ಅವನಿಗೆ ಆತ್ಮ ಅಂತ ಕರೀತಾರೆ. ಆದತ್ತೇ ಇತಿ ಆತ್ಮ ಅಂತ ಆ ಶಬ್ದಕ್ಕೆಲ್ಲ ಅರ್ಥ ಆಗ್ಬಿಡಿಸ್ತಾರೆ. ಇದನ್ನ 4ನೇ ಅಧ್ಯಾಯದಲ್ಲೂ ಮುಂದೆ ಹೇಳ್ತಾರೆ. ಯದಾದತ್ತೆ ಆದತ್ತೆ ಇತಿ ಆತ್ಮ ಅಂತ ಅಲ್ಲಿ ಮಹಾಭಾರತದ ಒಂದು ವಾಕ್ಯನೂ ಕೂಡ ಇದೆ, ಅದನ್ನು ಉದಾಹರಿಸಿ ಹೇಳ್ತಾರೆ. 4 ಅರ್ಥವನ್ನ ಆತ್ಮ ಶಬ್ದಕ್ಕೆ ತಿಳಿಸ್ತಾರೆ. ಮುಂದೆ 4ನೇ ಅಧ್ಯಾಯದಲ್ಲಿ 2ನೇ ಪಾದ ಬರುತ್ತೆ. ಅಲ್ಲಿ ಒಂದು ಆತ್ಮೋಪಗಮಾಧಿಕರಣ ಅಂತ ಇದೆ. ಆ ಆತ್ಮೋಪಗಮಾಧಿಕರಣದಲ್ಲಿ ಆತ್ಮ ಅನ್ನೋ ಶಬ್ದ ಅದು ಬ್ರಹ್ಮಸೂತ್ರದಲ್ಲೇ ಇದೆ. ಓಂ ಆತ್ಮ ಇತಿ ಉಪಗಚ್ಚಂತಿ ಗ್ರಾಹಯಂತಿ ಚ ಓಂ ಅಂತ ಬರುತ್ತೆ. ಅಲ್ಲಿ ಆತ್ಮ ಶಬ್ದಕ್ಕೆ ಅರ್ಥ ಹೇಳ್ತಾ ಅದನ್ನು ವಿವರಿಸಿದ್ದಾರೆ. ಅಲ್ಲಿ ನೋಡೋಣ. ಇಲ್ಲಿ ಪ್ರಕೃತ ಈ ಆತ್ಮ ಅನ್ನೋ ಶಬ್ದಕ್ಕೆ ಒಳ್ಳೆಯ ಆನಂದವನ್ನ ಅನುಭವಿಸ್ತಾನೆ, ಒಳ್ಳೆಯ ಆನಂದವನ್ನ ಸ್ವೀಕಾರ ಮಾಡ್ತಾನೆ, ಆದ್ರಿಂದ ಆತ್ಮ ಅಂತ ಅವನ ಕರೀತಾರೆ. ಹಾಗಾದ್ರೆ ಆನಂದ ಅನ್ನೋ ಗುಣ ಅಲ್ಲಿ ಸೇರ್ಕೊಂಡಿದೆ. ಆತ್ಮ ಶಬ್ದದ ಅರ್ಥವಾಗಿ ಅದು ಸೇರಿದೆ.
ಇನ್ನು ನಿರ್ದೋಷತ್ವಾಚ್ಚ ಭಣ್ಯತೆ, ಯಾವುದೇ ದೋಷ ಇಲ್ಲದೆ ಇರೋನಿಗೆ ಆತ್ಮ ಅಂತ ಕರೀತಾರೆ. ಇನ್ನು ನಿತ್ಯತ್ವಾಚ್ಚ ತಥಾತ್ಮೇತಿ ಅಂತ. ಇನ್ನು ನಿತ್ಯ ಅಂದ್ರೆ ಚಿತ್ತ ಅನ್ನೋ ಶಬ್ದಕ್ಕೆ ನಿತ್ಯ ಅಂತ ಅರ್ಥ ಮಾಡ್ಕೊಂಡಿದೆ. ಚಿತ್ತ ಅಂದ್ರೆ ಚಿನ್ಮಯ, ಯಾವಾಗ್ಲೂ ಇರ್ತಾನೆ ಅವನು. ಜ್ಞಾನಮಯ ಅಂತ ಹೇಗೆ ಅರ್ಥ ಮಾಡ್ತೀವೋ ಹಾಗೆ ನಿತ್ಯ ಅನ್ನೋ ಅರ್ಥವನ್ನ ಮಾಡಿದ್ದಾರೆ. ಹೀಗೆ ಈ ವೇದಕ್ಕೆ ವ್ಯಾಖ್ಯಾನ ಮಾಡೋರೆಲ್ಲ ಆತ್ಮ ಅನ್ನೋ ಶಬ್ದದ ಅರ್ಥದಲ್ಲೇ ಈ ಮೂರು ಸೇರಿರೋದ್ರಿಂದ ಎಲ್ಲವೂ ಸೇರ್ಕೊಂಡಿದೆ. ಅದ್ರಲ್ಲಿ ಮನುಷ್ಯರಿಗೆ ತಗೊಂಡಾಗ ಈ ಮೂರು ಸೇರಿರೋದ್ರಿಂದ ಆತ್ಮ ಅಂತ ಉಪಾಸನೆ ಮಾಡಿ ಅನ್ನೋದಕ್ಕೆ ಏನರ್ಥ, ಈ 4 ಗುಣ ಉಪಾಸನೆ ಮಾಡಿ ಅಂತ ಅರ್ಥ. ಅದೇನಂದ್ರೆ ಈ ಒಂದು ವೇದ ವಾಕ್ಯ ಬರೀ ನಮಗೋಸ್ಕರ ಅಷ್ಟೇ ಅಲ್ಲ, ಮನುಷ್ಯರಿಗೋಸ್ಕರ ಅಲ್ಲ, ಹೊರತು ಬ್ರಹ್ಮಾದಿ ದೇವತೆಗಳಿಗೂ ಇದೇ ವಾಕ್ಯನೇ ಅಲ್ಲ. ಹಾಗಾದ್ರೆ ಅವರು ಬರೀ 4 ಗುಣ ಉಪಾಸನೆ ಮಾಡ್ಬೇಕಾಗ್ ಬರುತ್ತಲ್ವಾ ಅಂದ್ರೆ ಇಲ್ಲ, ಅವ್ರು 4 ಗುಣ ಉಪಾಸನೆ ಮಾಡೋ ಅಗತ್ಯ ಇಲ್ಲ. ಅವರಾಗ್ಬೇಕಾದ್ರೆ ಸಕಲ ಗುಣ ಉಪಾಸನೆ ಮಾಡ್ತಾರೆ ಅಂತ ಅರ್ಥವನ್ನು ಮಾಡ್ಲೇಬೇಕು ಅವರ ಪ್ರಕಾರ. ಯಾಕೆ ವೇದ ವಾಕ್ಯ ಬರೀ ಮನುಷ್ಯರಿಗೆ ಸಂಬಂಧಪಟ್ಟಿದ್ದಲ್ಲ, ಅದು ದೇವತೆಗಳಿಗೂ ಹೌದು, ಅದು ಲಕ್ಷ್ಮಿಗೂ ಹೌದು, ಎಲ್ರಿಗೂ ಹೌದು, ಎಲ್ರಿಗೂ ಸಂಬಂಧಪಟ್ಟಿರೋ ವಾಕ್ಯ. ಆದ್ರಿಂದ ಈ ವಾಕ್ಯವನ್ನ ಅವ್ರಿಗೆ ಹೇಗೆ ಅರ್ಥೈಸ್ಕೊಡೋದು ಅಂತ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆಲ್ಲ ಈಗ ಮುಂದೆ ಇನ್ನು ಉತ್ತರ ಕೊಡ್ಲಿಕ್ಕಿದ್ದಾರೆ ಅಂತೂ. ಈಗ ಗುರುವರ್ಥ ದೀಪಿಕಾ ವಾಕ್ಯಗಳನ್ನು ಓದೋಣ. ಅತ್ರ ಹಿ ಏತೆ ಸರ್ವ ಏಕೀ ಭವಂತಿ ಇತಿ ಶ್ರುತೆ ಆತ್ಮ ಶಬ್ದಾರ್ಥ ವಿಶೇಷತ್ವ. ಆತ್ಮ ಶಬ್ದದ ಅರ್ಥಗಳಲ್ಲಿ ಇದು ಸೇರಿದೆ, ಆನಂದ, ಸತ್, ಚಿತ್ ಎಲ್ಲ ಸೇರಿದೆ. ಹಾಗಾಗಿ ಆನಂದಾದಿಗಳನ್ನು ಆತ್ಮ ಶಬ್ದದ ಅರ್ಥವನ್ನಾಗಿ ಧ್ಯಾನ ಮಾಡ್ಲೇಬೇಕು. ಅಂದ್ರೆ ಆತ್ಮ ಶಬ್ದದ ಅರ್ಥವಾಗಿ ಒಂದೇ ನಾವು ಗ್ರಹಿಸಿದ್ದು, ನಮಗ್ ಗೊತ್ತಿದ್ ಒಂದೇ ಅರ್ಥ, ಅದ್ರ ಒಂದೇ ಅರ್ಥ ಅಲ್ಲ, ಅನೇಕ ಅರ್ಥಗಳಿದೆ, ಅದೆಲ್ಲವನ್ನು ಧ್ಯಾನ ಮಾಡ್ಲೇಬೇಕು ಅಂತ. ಹೀಗೆ ಈ ಆತ್ಮ ಗೃಹೀತ್ಯಧಿಕರಣ ಏನಿದೆ, ಆತ್ಮಗೃಹೀತ್ಯಧಿಕರಣವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾರೆ. ಈ ಮುಕ್ತಾಯ ಮಾಡೋ ಮುಂಚೆ ಇದು ಎಲ್ಲಿ ಬಂದಿರುವಂತಹ ಮಾತು ಅಂತ ಇಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉದಾಹರಿಸಿದ್ದಾರೆ. ಬೃಹತ್ ತಂತ್ರ ಅನ್ನೋ ಒಂದು ಗ್ರಂಥ, ಆ ಬೃಹತ್ ತಂತ್ರ ಅನ್ನೋ ಗ್ರಂಥದಲ್ಲಿ ಈ ಮಾತನ್ನ ಉಲ್ಲೇಖ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇದೊಂದು ಈ ಬ್ರಹ್ಮಸೂತ್ರಕ್ಕೆ ಅರ್ಥ ನಾವು ತಿಳ್ಕೊಳ್ಬೇಕು. ಈ ಓಂ ಆತ್ಮಗೃಹೀತಿ ಇತರವತ್ ಉತ್ತರ ಓಂ, ಈ ಬ್ರಹ್ಮಸೂತ್ರಕ್ಕೆ ಏನರ್ಥ ಅಂದ್ರೆ ಇತರವತ್ ಅಂತ ಒಂದು ಉದಾಹರಣೆ ಕೊಡ್ತಾರೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ದೇವರಲ್ಲಿ 3 ಗುಣನ, ಸತ್ಯ, ಜ್ಞಾನ, ಅನಂತ ಇಷ್ಟೇ ತಗೊಳ್ತೀವ? ಇಲ್ಲ, ಅದು ದಿಕ್ಪ್ರದರ್ಶನ ತರ. ಇದಂತೂ ಮುಖ್ಯವಾಗಿದೆ, ಇದ್ರ ಜೊತೆಗೆ ಇನ್ನೂ ಗುಣಗಳನ್ನು ತಿಳಿಬೇಕು ಅಂತ ಅರ್ಥ. ಸತ್ಯಂ ಬ್ರಹ್ಮ, ಬ್ರಹ್ಮ ಸತ್ಯ, ಮತ್ತೆ ಬ್ರಹ್ಮ ಆನಂದ, ಇನ್ನು ಬ್ರಹ್ಮ ಅಂದ್ರೆ ಜ್ಞಾನ. ಇಷ್ಟೇನಾ? ಬೇಕಾದಷ್ಟು ಗುಣಗಳಿದೆ ಅವನಲ್ಲಿ. ಯಸ್ ಸರ್ವಜ್ಞ ಸ ಸರ್ವವಿತ್, ಮತ್ತೆ ಅವನೇ ಈ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತೆ ವಿಸಂವಿಶಂತಿ ತದ್ ವಿಜಿಜ್ಞಾಸಸ್ವ ತದ್ ಬ್ರಹ್ಮೇತಿ. ಎಷ್ಟು ವೇದವಾಕ್ಯಗಳಿದೆ, ಅನೇಕ ಗುಣಗಳನ್ನ ಹೇಳಿದ್ದಾರೆ ಆಯಾ ವೇದವಾಕ್ಯಗಳಲ್ಲಿ. ಆದ್ರಿಂದ ಅಲ್ಲಿ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅನ್ನೋ ವೇದವಾಕ್ಯದಲ್ಲಿ ಹೇಗೆ ಬೇರೆ ಬೇರೆ ಗುಣಗಳನ್ನ ನಾವು ತಗೊಳ್ತೀವೋ ಅದೇ ತರಹ ಆತ್ಮಗೃಹೀತಿ, ಈ ಆತ್ಮ ಅನ್ನೋ ಶಬ್ದವನ್ನ ಯಾವ ವೇದವಾಕ್ಯದಲ್ಲಿ ತಿಳಿಸಿದ್ದಾರೆ ಅದರಿಂದಲೂ ಅನೇಕ ಗುಣಗಳನ್ನ ಗ್ರಹಿಸ್ಬೇಕು. ಯಾಕೆ ಅಂದ್ರೆ ಉತ್ತರಾತ್ ಅಂತಾನೆ, ಆತ್ಮಗೃಹೀತಿ ಇತರವತ್ ಉತ್ತರಾತ್, ಉತ್ತರ ಕೊಟ್ಟಿದ್ದಾರೆ ಅಂತ. ಉತ್ತರ ಅಂದ್ರೆ ಏನ್ ಉತ್ತರ ಕೊಟ್ಟಿದ್ದಾರೆ? ಅದು ಮುಂದಕ್ಕೆ, ಉತ್ತರ ಅಂದ್ರೆ ಮುಂದೆ ಅಂತ ಅರ್ಥ ಇದೆ. ಮುಂದೆ ಉತ್ತರ ಕೊಟ್ಟಿದ್ದಾರೆ. ಇದಕ್ಕೆ ಏನಂತ? ಅತ್ರ ಹಿ ಏತೆ ಸರ್ವ ಏಕೀಭವಂತಿ, ಈ ಆತ್ಮ ಅನ್ನೋ ಶಬ್ದದ ಅರ್ಥದಲ್ಲೇ ಎಲ್ಲವೂ ಸೇರ್ಕೊಂಡಿದೆ ಅಂತ ಹೇಳ್ತಾರೆ. ಇದೇ ಪ್ರಕರಣದಲ್ಲಿ, ಒಂದೇ ಪ್ರಕರಣದಲ್ಲಿ, ಒಂದೇ ಅಧ್ಯಾಯದಲ್ಲಿ ಮುಂದಕ್ಕೆ ಹೇಳ್ತಾರೆ ಆತ್ಮ ಶಬ್ದದ ಅರ್ಥದಲ್ಲೇ ಎಲ್ಲಾ ಸೇರುತ್ತೆ ಅಂತ ಹೇಳ್ತಾರೆ. ಎಲ್ಲಾ ಸೇರಿದ್ಮೇಲೆ ಬರೀ ಆತ್ಮ ಅಂತ ಉಪಾಸನೆ ಮಾಡಿದ್ರೆ ಆಗ ಒಂದೇ ಗುಣ ಉಪಾಸನೆ ಮಾಡಿ ಅಂತ ಅರ್ಥನ ಅಲ್ಲ, ಎಲ್ಲ ಗುಣ ಉಪಾಸನೆ ಮಾಡಿ ಅಂತಾನೆ ಅರ್ಥ ಅಂತ. ಹೀಗೆ ಈ ಆತ್ಮಗೃಹೀತ್ಯಧಿಕರಣದಲ್ಲಿ ತಿಳಿಬೇಕಾದ ವಿಷಯ ಇಷ್ಟು. ಇದು ಮುಂದಕ್ಕೆ ಹೋಗೋಣ. ಅನ್ವಯಾಧಿಕರಣ ಅಂತ ಮುಂದಿನ ಅಧಿಕರಣ. ಇದು ಚಿಕ್ಕ ಅಧಿಕರಣ. ಓಂ ಅನ್ವಯಾತ್ ಇತಿ ಚೇತ್ ಸ್ಯಾತ್ ಅವಧಾರಣಾತ್ ಓಂ ಅಂತ ಈ ಅಧಿಕರಣ. ಇಲ್ಲಿ ಪ್ರಶ್ನೆ ಮಾಡೋದು ಏನು ಅಂತ ನೋಡೋಣ. ಈಗ ಎಲ್ಲರೂ ಎಲ್ಲ ಗುಣಗಳನ್ನು ಧ್ಯಾನ ಮಾಡ್ಬೇಕು ಅಂತ ಆಯ್ತಲ್ವಾ? ಯಾಕೆ ಭ್ರಮೆಗೆ ಬಂತು, ಈ ಅವಕಾಶ ಬಂತು. ಈಗ ಆತ್ಮೇತೆ ಉಪಾಸಿತ ಅನ್ನೋದಕ್ಕೆ ನಮ್ಗೆ ಒಂದೇ ಅರ್ಥ ಗೊತ್ತಿತ್ತು ಇಲ್ಲಿವರೆಗೆ, ಏನಂತ? ಆತ್ಮ ಅಂತಂತೂ ಉಪಾಸನೆ ಮಾಡ್ಲೇಬೇಕು ದೇವರ ಬಗ್ಗೆ, ಅಂದ್ರೆ ಎಲ್ಲರಿಗೂ ಸ್ವಾಮಿ, ನನಗೂ ಸ್ವಾಮಿ ಅಂತ ಚಿಂತಿಸ್ಲೇಬೇಕು ಅಂತ ಗೊತ್ತಿತ್ತು. ಈಗ ನೀವೇನು ಹೊಸದಾಗಿ ವ್ಯಾಖ್ಯಾನ ಮಾಡಿದ್ರಿ, ಆತ್ಮ ಅಂತ ಅಷ್ಟೇ ಅಲ್ಲ, ಆತ್ಮ ಅನ್ನೋ ಶಬ್ದದ ಅರ್ಥದಲ್ಲೇ ಎಲ್ಲವೂ ಸೇರ್ಕೊಂಡಿದೆ, ಭಗವಂತನ ಎಲ್ಲ ಗುಣಗಳ ಧ್ಯಾನ ಮಾಡಿ ಅಂತ ಆತ್ಮಹತ್ಯೆ ಉಪಾಸೀತ ಅನ್ನೋ ವಾಕ್ಯ ಹೇಳ್ತಾ ಇದೆ ಅಂತ.
ಹಾಗಾದ್ರೆ ನಮಗ್ ಸಂದೇಹ ಬಂತು. ಈಗ ಬ್ರಹ್ಮದೇವರಿಗೇನೋ ಸರಿ, ಅವರು ಸರ್ವಗುಣ ಉಪಸಂಹಾರ ಮಾಡ್ತಾರೆ, ಆದ್ರೆ ಎಲ್ಲಾ ಗುಣಗಳನ್ನು ತಮ್ಮ ಒಂದೇ ಬುದ್ಧಿಯಲ್ಲಿ ಇಟ್ಟುಕೊಂಡು ಯುಗಪತ್ ಒಮ್ಮೆಲೆ ಧ್ಯಾನ ಮಾಡ್ತಾರೆ, ಅವ್ರಿಗೆ ಸರಿ. ಆದ್ರೆ ಈಗ 4 ಗುಣ ಉಪಾಸನೆ ಮಾಡ್ಬೇಕು ಅಂತ ಹೇಳೋರ್ಗೆ ಒಂದು ಗೊಂದಲ ಆಯ್ತು. ಯಾಕೆ? ಈಗ ನೀವು ಆತ್ಮ ಅನ್ನೋ ಶಬ್ದದ ಅರ್ಥ ಎಷ್ಟು? ಒಂದೇ ಅಲ್ಲ, ಎರಡಲ್ಲ, ಎಲ್ಲಾ ಗುಣ ಅದರಲ್ಲೇ ಸೇರುತ್ತೆ ಅಂತ ಹೇಳ್ತೇವೆ. ಆತ್ಮ ಶಬ್ದಕ್ಕೆ ಎಲ್ಲಾ ಗುಣಗಳು ಅರ್ಥ. ಮತ್ತೆ ಹಾಗಾದ್ರೆ ಆತ್ಮ ಇತ್ಯೇವ ಉಪಾಸೀತ ಅಂತ ಎಲ್ಲರಿಗೂ ಮನುಷ್ಯರಿಗೂ ಸೇರಿಸಿ ಹೇಳಿದ್ದಾರೆ. ಎಲ್ಲಾ ಮಾಡ್ಬೇಕು ಅಂತ ಆಯ್ತಲ್ವಾ? ನಮಗೊಂದು ಭ್ರಮೆಗೆ ಅವಕಾಶ ಆಯ್ತಲ್ಲ. ಈ 4 ಗುಣ ಉಪಾಸನೆ ಮಾಡ್ಬೇಕಾ ಮನುಷ್ಯರು? ಅದಕ್ಕಿಂತ ಜಾಸ್ತಿ ಮಾಡ್ಬೇಕಾ? ಇಲ್ಲ ಎಲ್ಲಾ ಮಾಡ್ಬೇಕಾ? ಹೇಗೆ? ಅದನ್ನ ವಿಭ್ರಮ, ನಮಗೆ ಭ್ರಮೆ ಬರ್ಲಿಕ್ಕೆ ಒಂದು ಕಾರಣ ಆಯ್ತು. ಈ ಭ್ರಮೆಯನ್ನ ಪರಿಹರಿಸಿ. ಅದಕ್ಕೆ ಹೇಳ್ತಾರೆ ನಚ ಆತ್ಮ ಶಬ್ದ ವಿಭ್ರಮಕರ. ಆತ್ಮ ಶಬ್ದದಿಂದ ಗೊಂದಲ ಮಾಡ್ಕೊಳ್ಬೇಡಿ. ಯಾಕೆಂದ್ರೆ ಗುಣಾಧಿಕಾರಾಂ ಅಧಿಕಾರಿಣಾಂ ಭಗವತ್ ಗುಣಾನ್ ಅಧಿಕಾನ್ ಪ್ರಕಾಶಯತಿ ಇದು ಅವಧಾರಣ ಬರುತ್ತೆ. ಅಂದ್ರೆ ಈ ಆತ್ಮ ಇತ್ಯೇವ ಉಪಾಸಿತ ಅನ್ನೋದು ಏನ್ ತಿಳಿಸ್ತಾ ಇದೆ ಅಂದ್ರೆ, ಯಾರಿಗೆ ಎಷ್ಟು ಸಾಧ್ಯನೋ ಅಷ್ಟು ಗುಣಗಳನ್ನ ಅವರು ಧ್ಯಾನ ಮಾಡ್ಬೇಕು ಅಂತ ಅರ್ಥ. ಯಾಕೆ ಬ್ರಹ್ಮದೇವರಿಗೆ ತೊಂದರೆ ಇಲ್ಲ. ಸರ್ವೈರ್ಗುಣೈರ್ ಉಪಾಸ್ಯೋಸೌ ಬ್ರಹ್ಮಣ ಪರಮೇಶ್ವರ ಅಂತ ಹಿಂದೆ ಹೇಳಿದ್ದಾರೆ. ಎಲ್ಲ ಗುಣಗಳಿಂದ ಬ್ರಹ್ಮದೇವರು ದೇವರ ಧ್ಯಾನ ಮಾಡ್ತಾರೆ. ಆದ್ರಿಂದ ಆತ್ಮ ಶಬ್ದ ಎಲ್ಲ ಗುಣಗಳನ್ನು ಹೇಳ್ತಾ ಇದೆ ಅಂತ ಅವ್ರಿಗೆ ಒಪ್ಲೇಬೇಕು. ಅವ್ರಿಗೋಸ್ಕರನಾದ್ರು. ಯಾಕೆ ಬ್ರಹ್ಮದೇವರು ಈ ವಾಕ್ಯದಿಂದ ವಿವಕ್ಷಿತ, ಅಂದ್ರೆ ಬ್ರಹ್ಮದೇವರನ್ನು ಈ ವಾಕ್ಯದಿಂದ ತಗೊಳ್ಬೇಕು. ಹಾಗಾದ್ರೆ ವೇದ ವಾಕ್ಯ ಏನ್ ತಿಳಿಸ್ತಾ ಇದೆ? ಆತ್ಮ ಅಂತ ಉಪಾಸನೆ ಮಾಡ್ಬೇಕು. ಯಾರು ಮಾಡ್ಬೇಕು? ಬ್ರಹ್ಮದೇವರು ಮಾಡ್ಬೇಕು ಅಂತ. ಹಾಗಾದ್ರೆ ಬ್ರಹ್ಮದೇವರು ಬರೀ 4 ಗುಣ, 1 ಗುಣ ಉಪಾಸನೆ ಮಾಡೋದು ಅಂತ ಹಾಗಲ್ಲ. ಅವರಿಗೆ ಸಂಬಂಧಪಟ್ಟ ಹಾಗೂ ಈ ವಾಕ್ಯ ಇದೆ, ನಮಗ್ ಸಂಬಂಧಪಟ್ಟ ಹಾಗೂ ವಾಕ್ಯ ಇದೆ. ಮಧ್ಯಮ ದೇವತೆ ಬ್ರಹ್ಮದೇವರು ಮತ್ತೆ ನಮಗಿಂತ ಮಧ್ಯದಲ್ಲಿ ಇರುವಂತಹ ದೇವತೆ, ಅವರಿಗೂ ಸಂಬಂಧಪಟ್ಟ ವಾಕ್ಯ. ಆದ್ರಿಂದ ಯಾರ್ಯಾರ ಯೋಗ್ಯತೆಗೆ ತಕ್ಕ ಹಾಗೆ ಎಷ್ಟು ಗುಣಗಳು ಸಾಧ್ಯನೋ ಅಷ್ಟು ಗುಣಗಳನ್ನ ಆತ್ಮ ಅನ್ನೋ ಒಂದು ಶಬ್ದದಿಂದ ಸ್ವೀಕಾರ ಮಾಡಿ ಅಷ್ಟು ಗುಣಗಳನ್ನ ಭಗವಂತನ ದೃಷ್ಟಿ ಇಟ್ಟುಕೊಂಡು ಧ್ಯಾನ ಮಾಡ್ಬೇಕು ಅಂತ ಉತ್ತರ ಕೊಟ್ಟ ಹಾಗೆ. ಈ ಅಂಶಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಇಲ್ಲಿ ಗುರುವರ್ಥ ದೀಪಿಕಾದಲ್ಲಿ ವಿವರಣೆ ಮಾಡಿದ್ದಾರೆ. ಆತ್ಮಶಬ್ದೆ ವಾಚ್ಯತೆಯ ಸರ್ವಗುಣಾನ ಅನ್ವಯ. ಆತ್ಮಶಬ್ದದಲ್ಲಿ ಎಲ್ಲ ಗುಣಗಳ ಸಂಬಂಧ ಇದೆ, ಅದು ಎಲ್ಲಾ ಅರ್ಥವನ್ನು ತಿಳಿಸ್ತಾ ಇದೆ. ಹಾಗಾಗಿ ಆತ್ಮ ಅಂತ ಧ್ಯಾನ ಮಾಡಿದ್ರೆ ಎಲ್ಲವನ್ನೂ ಧ್ಯಾನ ಮಾಡಬೇಕು ಅಂತ ಬಂತಲ್ವಾ? ಭ್ರಮೆಗೆ ಅವಕಾಶ ಬಂತಲ್ವಾ ಅಂತ ಅದಕ್ಕೆ ಉತ್ತರ ಕೊಡ್ತಾ ಗುಣ ಆಧಿಕ್ಯಮೇವ ಅಂತ ಹೇಳ್ತಾನೆ. ಅಂದ್ರೆ ಯಾರು ಗುಣಗಳಿಂದ ಅಧಿಕರು, ಒಳ್ಳೆ ಸದ್ಗುಣಗಳಲ್ಲಿ ನಮಗಿಂತ ಜಾಸ್ತಿ ಇರ್ತಾರೋ ಅಂಥವರು ದೇವರ ಗುಣಗಳನ್ನ ಚೆನ್ನಾಗಿ ಅವ್ರು ಉಪಾಸನೆ ಮಾಡ್ತಾರೆ. ಯಾಕೆ? ಅವ್ರಿಗೆ ಆತ್ಮಶಬ್ದ ಓದಿದಾಗ, ಆತ್ಮಶಬ್ದ ಚಿಂತನೆ ಮಾಡಿದಾಗ ಅವ್ರು ಒಂದೇ ಅರ್ಥ ಗೊತ್ತಾಗಲ್ಲ, ಅವ್ರು 100 ಅರ್ಥ ಗೊತ್ತಾಗತ್ತೆ. ಕೆಲವ್ರಿಗೆ 2 ಅರ್ಥ, ಕೆಲವ್ರು 3 ಅರ್ಥ, ಕೆಲವ್ರು 4 ಅರ್ಥ, ಕೆಲವ್ರು ಒಂದೇ ಅರ್ಥನೂ ತೋರ್ಬೋದು. ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ವೇದವಾಕ್ಯವನ್ನ ಗಮನಿಸಿದಾಗ ಆತ್ಮೇತ್ಯೇವ ಉಪಾಸಿತ ಅನ್ನೋ ವಾಕ್ಯವನ್ನ ಒಂದೇ ಆತ್ಮ ಶಬ್ದದಿಂದ ಬೇಕಾದಷ್ಟು ಅರ್ಥಗಳು ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗಾಗಿ ಗುಣ ಆಧಿಕ್ಯಮೇವ, ಯಾರಿಗೆ ಎಷ್ಟು ಗುಣಗಳನ್ನ ತಿಳಿಲಿಕ್ಕೆ ಸಾಧ್ಯನೋ ಅವರಷ್ಟು ಧ್ಯಾನ ಮಾಡಬೇಕು ಅಂತ. ಈಗ ಈ ಬ್ರಹ್ಮಸೂತ್ರಕ್ಕೆ ಅರ್ಥ ನೋಡೋಣ. ಓಂ ಅನ್ವಯಾದಿಚೆ ಆಪ್ತವ್ಯಾಪ್ತೇರಾತ್ಮ ಶಬ್ದ ಪರಮಸ್ಯ ಪ್ರಯುಜ್ಯತೆ. ಎಲ್ಲವನ್ನು ವಸ್ತುತಃ ಏನರ್ಥ ಅಂದ್ರೆ ಅದಕ್ಕೆ ಆತ್ಮ ಅಂದ್ರೆ ಆಪ್ತವ್ಯಾಪ್ತೇ, ವ್ಯಾಪ್ತಿಯನ್ನೆಲ್ಲ ಆಪ್ತಿ ಮಾಡ್ಕೊಂಡಿದ್ದಾನೆ. ಅಂದ್ರೆ ಸಮಗ್ರ ಗುಣಗಳ ವ್ಯಾಪ್ತಿಯನ್ನ ಒಂದೇ ಆತ್ಮ ಶಬ್ದ ತನ್ನ ಒಳಗಡೆ ಇಟ್ಕೊಂಡ್ಬಿಟ್ಟಿದೆ. ಹಾಗಾಗಿ ಎಲ್ಲಾ ಗುಣಗಳನ್ನ ಆತ್ಮ ಶಬ್ದ ಒಂದೇ ಹೇಳ್ತಾ ಇದೆ. ಹಾಗಾಗಿ ನೀವು ನಿಶ್ಚಯ ಮಾಡದೆ ಹೇಗೆ ಹೇಳ್ತೀರಿ? ಈ ಇಷ್ಟೇ ಗುಣ, 4 ಗುಣ ಉಪಾಸನೆ ಮಾಡ್ಬೇಕು ಮನುಷ್ಯರು, ಜಾಸ್ತಿ ಮಾಡ್ಬಾರ್ದು ಅಂತ ಹೇಗೆ ಹೇಳ್ತೀರಿ ಅಂದ್ರೆ ಅವಧಾರಣ. ಅಂದ್ರೆ ಬ್ರಹ್ಮದೇವರಿಗೆ ಮಾತ್ರ ಆತ್ಮ ಶಬ್ದ ಎಲ್ಲಾ ಗುಣಗಳನ್ನ ಹೇಳ್ತಾ ಇದೆ. ನಮಗ್ ಗೊತ್ತಾಗತ್ತ? ನಮಗೆ ಮನುಷ್ಯರಿಗೆ ಮಹನೀಯರು ಆತ್ಮ ಶಬ್ದಕ್ಕೆ 4 ಅರ್ಥ ಹೇಳಿದ್ರೆ 4 ಅರ್ಥ ಗೊತ್ತಾಗತ್ತೆ ಅಷ್ಟೇ. 5 ಅರ್ಥ ಹೇಳಿದ್ರೆ 5 ಅರ್ಥ ಗೊತ್ತಾಗತ್ತೆ, ಜಾಸ್ತಿ ಅರ್ಥ ಗೊತ್ತಾಗಲ್ಲ. ಬ್ರಹ್ಮದೇವರಿಗೆ ಮಾತ್ರ ಅವರ ಯೋಗ್ಯತೆಗೆ ತಕ್ಕ ಹಾಗೆ ಒಂದೇ ಆತ್ಮ ಶಬ್ದದಿಂದ ಅಷ್ಟರ್ಥ ಗೊತ್ತಾಗುತ್ತೆ. ಆದ್ರಿಂದ ಅವರು ಮಾತ್ರ ಉಪಾಸನೆ ಮಾಡ್ತಾರೆ, ನಮ್ ಕೈಲಾದ ಸಾಧ್ಯ ಅಂತ ಅರ್ಥ. ಹೀಗೆ ಈ ಪ್ರಶ್ನೆಗಳಿಗೂ ಉತ್ತರವನ್ನ ಕೊಟ್ರು. ಹೀಗೆ 2 ಅಧಿಕರಣಗಳ ವಿಷಯ, ಪೂರ್ವ ಪಕ್ಷ ಏನು, ಅದಕ್ಕೆ ಸಿದ್ಧಾಂತ ಏನು ಅಂತ ನೋಡಿದ್ವಿ. ನಾಳೆ ಇನ್ನು ಹೊಸದಾದ ಇನ್ನೊಂದು ಅಧಿಕರಣಕ್ಕೆ ಹೋಗೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣರಿಗೆ ನಮಸ್ಕಾರ ಸರ್. ಶಾಸ್ತ್ರ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಆಚಾರ್ಯ.